ಎನ್ಪಿಎಸ್ ಕೈಬಿಟ್ಟು ಓಪಿಎಸ್ ಮರುಜಾರಿಗೆ ಆಗ್ರಹಿಸಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ಎನ್ಪಿಎಸ್ ಕೈಬಿಟ್ಟು ಓಪಿಎಸ್ ಮರುಜಾರಿ ಮಾಡಿ ಅಂತ ಹೇಳಿ ಆಗ್ರಹ ಜೋರಾಗ್ತಾ ಇದೆ. ಇದೀಗ ಹೋರಾಟದ ರೂಪವನ್ನು ಅದು ಪಡೆದುಕೊಂಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರಿ ನೌಕರರ ಉಪವಾಸ ಸತ್ಯಾಗ್ರಹ. ರಾಜ್ಯ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಶಾಂತಿರಾಮ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. 2020-21ನೇ ಸಾಲಿನ ಎನ್ಪಿಎಸ್ ರದ್ದುಪಡಿಸುವಂತೆ ಮನವಿ ಮಾಡಿದ್ದೆವು. ಸಿಎಂ ಡಿಸಿಎಂ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ರು. ಆದರೆ ಕೊಟ್ಟ ಭರವಸೆಯನ್ನ ಈಡೇರಿಸುವ ಕೆಲಸ ಆಗ್ತಿಲ್ಲ. ಹೀಗಾಗಿ ಇಂದು ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಎಂದಿದ್ದಾರೆ. 6ನೇ ಗ್ಯಾರಂಟಿ ಎಂದು ಪರಿಗಣಿಸಿ ಓಪಿಎಸ್ ಜಾರಿ ಮಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸರ್ಕಾರಕ್ಕೆ. ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರ ಸಂಘದ ಅನುದಾನಿತ ಪಿಂಚಣಿ ವಂಚಿತ ನೌಕರ ಸಂಘದ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ವೆಂಕಟಾಚಲ ಸಿಬಿ ಅವರು ಆಗಿರ್ತಕ್ಕಂಥ ರಾಜಪ್ಪ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಕಾಲೇಜುಗಳ ನೌಕರ ಸಂಘದ ರಾಜ್ಯ ಗಿರೀಶಣ್ಣವರು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರ ಸಂಘಕ್ಕೆ ಧ್ವನಿ ಕೇಳಿಸ್ತಾ ಇಲ್ಲ. ಇನ್ನೂ ಕೂಡ ಸಾಕಷ್ಟು ಬಸ್ಸುಗಳಲ್ಲಿ ನೌಕರು ಬರ್ತಾ ಇದ್ದಾರೆ.